ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ವರ್ಷದ KCET ಎಕ್ಸಾಮಿನೇಷನಿನ ಬೆಲ್ ಟೈಮಿಂಗ್ಸ್ ಯಾವ ರೀತಿ ಇರ್ತದೆ, ನೀವು ಯಾವ ರೀತಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕ್ವಿಕ್ ಆಗಿ ನೋಡೋಣಂತೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ 18ನೇ ತಾರೀಕು ಬೆಳಗ್ಗೆ 10:30 to 11:50 ಬಯಾಲಜಿ ಎಕ್ಸಾಮ್ ವಿಲ್ ಬಿ ದೇರ್, 2:30 to 3:50 ಮ್ಯಾಥ್ಸ್ ಎಕ್ಸಾಮ್ ವಿಲ್ ಬಿ ದೇರ್, ಆ್ಯಂಡ್ 10:30 to 11:50 ಆನ್ 19th ಫ್ರೈಡೇ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಎಕ್ಸಾಮ್ ಇರ್ತದೆ. 2:30 to 3:50 ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ನಿಮಗೆ ಇರುವಂಥದ್ದು. ಓಕೆ, ಸೊ ಈಗ ಫಸ್ಟ್ ಬೆಲ್ ಯಾವಾಗ ಆಗ್ತದೆ? ಸೊ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬಂದಿದೆ ಅಂಥೇಳಿ ಆಲ್ರೆಡಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ, ಅದರಲ್ಲಿ ಗೊತ್ತಿರ್ತದೆ. ಓಕೆ, ಸೊ ಈಗ ಎಕ್ಸಾಮಿನೇಷನ್ ಬೆಲ್ ಫಸ್ಟ್ ಬೆಲ್ 10:20 ಆಗ್ತದೆ ಬೆಳಗ್ಗೆ ಅಂತ ಅಂದರೆ ಗೊತ್ತಿರಲಿ, ಅಟ್ಲೀಸ್ಟ್ 1 hour ಬಿಫೋರ್, ಮಿನಿಮಮ್ 1 hour ಬಿಫೋರ್, ಮ್ಯಾಕ್ಸಿಮಮ್ ನೀವು 2 hour ಬಿಫೋರ್ ಕೂಡ ಹೋಗ್ಬೋದು, ಆದರೆ ಮಿನಿಮಮ್ 1 hour ಬಿಫೋರ್ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟು. ಪಾಲಕರು ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳಿ. ಓಕೆ, ಸೊ ಯಾಕಂತಂದರೆ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಅಂತ ಅಂದರೆ ಇದು ಒಂದು ರೀತಿ ನಿಮ್ಮ ಎಕ್ಸಾಮಿನೇಷನ್ ಇದ್ದ ಹಾಗೇನೆ. ನನಗೆ ಗೊತ್ತು, ಕಳೆದ 1 ಅಥವಾ 2 ವರ್ಷದಿಂದ ವಿದ್ಯಾರ್ಥಿಗಳು ಎಷ್ಟು ಅಂದರೆ ಒಂದು ರೀತಿ ಟೆನ್ಷನ್ ತಗೊಂಡು ಅಥವಾ ಪ್ರೆಷರ್ ಹಾಕ್ಕೊಂಡು ಓದ್ತಾ ಇದ್ದಾರೆ, ಅದೇ ರೀತಿ ಪಾಲಕರು ಕೂಡ ಟೆನ್ಷನ್ನಲ್ಲೇ ಇದ್ದಿರ್ತಾರೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, 1 hour ಬಿಫೋರ್ ಆ ಒಂದು ಎಕ್ಸಾಮಿನೇಷನ್ ಸೆಂಟರಿಗೆ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ನಿಮ್ಮದಾಗಿರ್ತದೆ. ದಯವಿಟ್ಟು 18 ಮತ್ತು 19ನೇ ತಾರೀಕು 2 ದಿನ ಏನಿದೆ, ಗುರುವಾರ ಮತ್ತು ಶುಕ್ರವಾರ, ನಿಮ್ಮ ಕೆಲಸಗಳಿಗೆ ರಜೆ ಹಾಕಿಬಿಟ್ಟು ಆ 2 ದಿವಸವನ್ನು ನಿಮ್ಮ ಮಕ್ಕಳ CET ಎಕ್ಸಾಮಿನೇಷನಿಗಂತಲೇ ಮುಡುಪಾಗಿಟ್ಟರೂ ಕೂಡ ಯಾವುದೇ ತಪ್ಪಿಲ್ಲ. ಓಕೆ, ಸೊ ರೈಟ್, ಸೊ 1 hour ಬಿಫೋರ್ ಆದರೂ ಇರಲಿ. ಸೊ ಏನಾಗ್ತದ ಅಂತಂದರೆ ನಿಮ್ಮನ್ನು 10 AM ಅಥವಾ ಒಂದೊಂದಷ್ಟು ಸೆಂಟರ್ಗಳಲ್ಲಿ 9:45 ಒಳಗಡೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಾಗ್ತದೆ, ನೀವು ಫಸ್ಟ್ ಹೋಗಿ ನಿಮ್ಮ ಸೀಟಲ್ಲಿ ಹೋಗಿ ಕುತ್ಕೊಳ್ತೀರಿ. ಮೊದಲು ನಿಮ್ಮ ಸೀಟಲ್ಲಿ ಹೋಗಿ ಕುಳಿತುಕೊಳ್ಳ ತಕ್ಷಣ ಏನು ಮಾಡಬೇಕು ಅಂತ ಅಂದರೆ, ಸೊ ನಿಮ್ಮ ಡೆಸ್ಕ್ ಮೇಲೆ ಬರೆದಿರುವಂತಹ ನಂಬರ್ ಮತ್ತು ನಿಮ್ಮ ಹಾಲ್ ಟಿಕೆಟ್ ಮೇಲೆ ಇರುವಂತಹ ನಂಬರ್ ಸೇಮ್ ಇದೆಯಾ ಅಂತ ನೋಡ್ಕೊಳ್ಳಿ. ಓಕೆ, ಸೊ ನಂತರ ಇನ್ವಿಜಿಲೇಟರ್ಸ್ ಬಂದುಬಿಟ್ಟು ಆ ಹಾಲ್ ಟಿಕೆಟಲ್ಲಿ ಏನು ಫೋಟೋ ಇದೆ ಮತ್ತು ನಿಮ್ಮ ಫೋಟೋ ಅಂದರೆ ನೀವೇನು ಫಿಸಿಕಲಿ ಪ್ರೆಸೆಂಟ್ ಇರ್ತೀರಿ ಅವೆರಡನ್ನು ಕೂಡ ಕಂಪೇರ್ ಮಾಡ್ತಾರೆ. ನೀವು ನಿಮ್ಮದೇ ಫೋಟೋ ಅಲ್ಲಿ ಇರಬೇಕು, ಅದನ್ನೆಲ್ಲ ನೋಡ್ತಾರೆ. ಹಾಗೇನಾದ್ರು ಇಲ್ಲ ಅಂತಂದರೆ ಅದ್ರ ಬಗ್ಗೆ ಏನೇನು ಆ್ಯಕ್ಷನ್ ತೊಗೋಬೇಕು ಅವನ್ನೆಲ್ಲ ತೊಗೋತಾರೆ. ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ 10:15 ನಿಮಗೆ OMRಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 10:20 ಅಂತ ಇದೆ, ಬಟ್ ಜನರಲಿ 10:15 ಕೊಟ್ಬಿಡ್ತೀವಿ ನಾವು. ಓಕೆ, ಫಸ್ಟ್ ಬೆಲ್ 10:20 ಆಗ್ತದೆ. ಆಫ್ಟರ್ನೂನ್ ಸೆಷನ್ನಿಗೆ 2:30 ಫಸ್ಟ್ ಬೆಲ್ ಆಗ್ತದೆ. OMR ಅನ್ನು ತೆಗೆದುಕೊಂಡ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹೆಸರನ್ನು ಕ್ಯಾಪಿಟಲ್ ಲೆಟರ್ಗಳಲ್ಲಿ ಆ ಒಂದು OMR ಶೀಟಲ್ಲಿ ಬರೀಬೇಕು. ಹೆಸರನ್ನು ಬಬಲ್ ಮಾಡೋದಿರೋದಿಲ್ಲ, ಬಟ್ ಹೆಸರನ್ನು ನೀವು ಕಂಪಲ್ಸರಿಯಾಗಿ ಬರೀಲೇಬೇಕು ಅನ್ನೋದು ಗೊತ್ತಿರಲಿ, ಬಹಳ ಇಂಪಾರ್ಟೆಂಟು. ಹೆಸರನ್ನು ಕಂಪಲ್ಸರಿಯಾಗಿ ನೀವು ನಿಮ್ಮ OMR ಶೀಟಲ್ಲಿ ಬರೀರಿ. ಅದಾದಮೇಲೆ CET ಸಂಖ್ಯೆಯನ್ನು ಕರೆಕ್ಟಾಗಿ ಬರೀರಿ. ಇದು ಭಾಳ 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 ಇಂಪಾರ್ಟೆಂಟು. ನೀವು ಬರೆಯುವಂಥ 1-2 ಕ್ವಶನ್ ರಾಂಗ್ ಆದರೂ ಪರವಾಗಿಲ್ಲ, ಆದರೆ ಈ ಒಂದು CET ನಂಬರ್ ಏನಿದೆ ಇದು ಬಹಳ ಇಂಪಾರ್ಟೆಂಟು. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಒಂದು 7,000 ಜನ ವಿದ್ಯಾರ್ಥಿಗಳಿಗೆ CET ರ್ಯಾಂಕೇ ಬರಲಿಲ್ಲ. ಯಾಕಂತಂದರೆ ಹೀಗೆ ಒಂದಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡ್ಕೊಂಡಿರುವಂತಹ ಕಾರಣಕ್ಕೋಸ್ಕರ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, CET ಸಂಖ್ಯೆಯನ್ನು ಕರೆಕ್ಟಾಗಿ ಬರೀರಿ, ಬಹಳ ಇಂಪಾರ್ಟೆಂಟು. ಈ ಸಾರಿ ಲಾಸ್ಟ್ ಇಯರ್ ಎಲ್ಲ ಏನಾಗಿತ್ತು, CET ನಂಬರ್ ಕಡಿಮೆ ಇತ್ತು. ಈ ಸಾರಿ ನಂಬರ್ ಜಾಸ್ತಿ ಇದೆ, ಹೌದಾ? ಮಿನಿಮಮ್ 9 ಡಿಜಿಟ್ ಅಂತೂ ಇದ್ದೇ ಇರ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಆ 9 ಡಿಜಿಟ್ ಏನಿದೆ ಅದನ್ನು ಕರೆಕ್ಟಾಗಿ ಬರೆಯುವಂಥ ಕೆಲಸ ವಿದ್ಯಾರ್ಥಿಗಳ ಕೈಯಲ್ಲಿ ಆಗಬೇಕು. ಬಟ್ ಇಲ್ಲಿ ಬರೆಯೋದಷ್ಟೇ ಅಲ್ಲ, ಅದರ ಕೆಳಗಡೆ ಮಾರ್ಕ್ ಮಾಡಬೇಕು. ಅಂದರೆ ಟಿಕ್ ಅಂದರೆ ಆ ಒಂದು ರೌಂಡ್ ಏನಿರುತ್ತೆ, ಸರ್ಕಲ್ ಏನಿರುತ್ತೆ ಅದನ್ನು ಮಾರ್ಕ್ ಮಾಡಬೇಕು. ಓಕೆ, ಸೊ ಆ ಸರ್ಕಲನ್ನು ಮಾರ್ಕ್ ಮಾಡೋದು ಬಹಳ ಇಂಪಾರ್ಟೆಂಟು. ಆಲ್ರೆಡಿ ನಿಮ್ಮ ಒಂದು ಕಾಲೇಜಸ್ಗಳಲ್ಲಿ ಸಾವಿರಾರು ಎಕ್ಸಾಮ್ಗಳನ್ನ ಮಾಡಿರ್ತಾರೆ. ಅವರೆಲ್ಲ ಎಕ್ಸಾಮ್ಗಳಲ್ಲಿ ನೀವು ಮಾರ್ಕನ್ನು ಮಾಡಿರ್ತೀರಿ. ಬಟ್ ಅವೆಲ್ಲ ಎಕ್ಸಾಮಿನ್ಗಿಂತ ಈ ಫೈನಲ್ ಎಕ್ಸಾಮಿನಲ್ಲಿ ನೀವು ಏನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು. ಅವೆಲ್ಲ ನೆಟ್ ಪ್ರಾಕ್ಟೀಸ್ ಇದ್ದಂಗೆ. ನೀವು ನೆಟ್ ಪ್ರಾಕ್ಟೀಸಲ್ಲಿ 6 hour ಹೊಡೆದಿರ್ಬೋದು, 4 hour ಹೊಡೆದಿರ್ಬೋದು. ಆದರೆ ಈ ಒಂದು ಫೈನಲ್ ಎಕ್ಸಾಮ್ ಅಂದರೆ ಫೈನಲ್ ಒಂದು ಮ್ಯಾಚ್ನಲ್ಲಿ ಯಾವ ರೀತಿ ನೀವು ನಿಮ್ಮ ಪರ್ಫಾರ್ಮೆನ್ಸನ್ನು ತೋರಿಸ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ CET ಸಂಖ್ಯೆಯನ್ನು ಕರೆಕ್ಟಾಗಿ ಬರೀರಿ. ಆ CET ಸಂಖ್ಯೆ ಮಾರ್ಕ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಆ ಸರ್ಕಲನ್ನು ರೌಂಡ್ ಮಾಡೋದಕ್ಕಿಂತ ಮುಂಚೆ 4-5 ಬಾರಿ ನೋಡ್ಕೊಳ್ಳಿ, ಬರೆದಿರುವಂಥ ಸಂಖ್ಯೆ ಕರೆಕ್ಟ್ ಇದೆಯಾ ಕಂಪೇರ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇದೆ ಅಂದರೆ ಮಾರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ.
ಅವೆಲ್ಲ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತೀರಿ. ಸೊ ಅದಾದ ಮೇಲೆ 10:30ಗೆ ನಿಮಗೆ ಸಂಬಂಧಪಟ್ಟಂತಹ ಯಾರು ಇನ್ವಿಜಿಲೇಟರ್ ಇರ್ತಾರೆ ಅವರಿಗೆ ಕ್ವಶನ್ ಪೇಪರ್ಗಳು ಬಂದು ತಲುಪಿರ್ತದೆ. ಆ ಕ್ವಶನ್ ಪೇಪರ್ನ ನಿಮಗೆ ತೋರಿಸ್ಬಿಟ್ಟು ಅದು ಸೀಲ್ ಆಗಿದೆ ನೋಡ್ರಪ್ಪ ಅಂತ ಹೇಳಿ ಅದನ್ನು ತೋರಿಸ್ಬಿಟ್ಟು ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಕಟ್ ಮಾಡಿ ಕ್ವಶನ್ ಪೇಪರ್ನ ನಿಮ್ಮ ಕೈಯಲ್ಲಿ ಇಡ್ತಾರೆ. 10:35 ಅಥವಾ 10:00ವರೆಗೇನೂ ಕೂಡ ನಿಮ್ಮ ಕೈಯಲ್ಲಿ ಇಡ್ಬೋದು. ಸೊ ಇಟ್ಟ ಮೇಲೆ ನೀವೇನು ಮಾಡಬೇಕು, ಒಡ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡೋದಲ್ಲ. ಸೊ 10:40ಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ಮಧ್ಯಾಹ್ನ 2:40ಗೆ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ 10:40ಗೆ ಸ್ಟಾರ್ಟ್ ಮಾಡಬೇಕು ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋದು. ಬಟ್ ಅದಕ್ಕಿಂತ ಮುಂಚೆ ಕೆಲಸ ಇದೆ ನಿಮಗೆ. ಏನು ಮಾಡಬೇಕಂತಂದರೆ ವರ್ಷನ್ ಕೋಡನ್ನು ಕರೆಕ್ಟಾಗಿ ಬರೀಬೇಕು. ಬಹಳ ಇಂಪಾರ್ಟೆಂಟ್ ಇದು. ವರ್ಷನ್ ಕೋಡು ಮತ್ತು CET ಸಂಖ್ಯೆ ಏನಿದೆಯಲ್ಲ, ಇವು ಎರಡು ನಿಮ್ಮ ಇಂಪಾರ್ಟೆಂಟ್ ಕೆಲಸ ಎಕ್ಸಾಮಿನ ದಿವಸ. ಓಕೆ, ಇದರಲ್ಲಿ A1 B1 B2 C2 A2 D2 ಯಾವ್ದು ಬರ್ತದೆ ನೋಡಿ. ನಿಮಗೆ ಸಂಬಂಧಪಟ್ಟಂಥ ವರ್ಷನ್ ಕೋಡ್ ಕ್ವಶನ್ ಪೇಪರ್ ಮೇಲೆ ಏನಿದೆ ಅದನ್ನು OMR ಅಲ್ಲಿ ಮಾರ್ಕ್ ಮಾಡೋದು ಬಹಳ ಇಂಪಾರ್ಟೆಂಟ್ ವಿಷಯ. ಸೊ ಆ ವರ್ಷನ್ ಕೋಡನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ. ವರ್ಷನ್ ಕೋಡ್ ಏನಾದರೂ ಸ್ವಲ್ಪ ರಾಂಗ್ ಆದರೂ ಕೂಡ ಇಡೀ ಕ್ವಶನ್ ಪೇಪರ್ ರಾಂಗ್ ಆಗ್ತದೆ. ಅಂದರೆ ನೀವು ಬರೆದಿರುವಂತಹ ಆನ್ಸರ್ಸ್ಗಳು ರಾಂಗ್ ಆಗ್ತದೆ. ಅದಕ್ಕೆ ವರ್ಷನ್ ಕೋಡನ್ನು ಕರೆಕ್ಟಾಗಿ ಬರೀರಿ. ಯಾವ ಪೇರೆಂಟ್ಸ್ಗಳು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಮಕ್ಕಳ ಜೊತೆ ಕುತ್ಕೊಂಡು ನೋಡಿ ಅಥವಾ ಮಕ್ಕಳಿಗೆ ತೋರಿಸಿ ಇದನ್ನು. ಓಕೆ, ಸೊ ವರ್ಷನ್ ಕೋಡನ್ನು ಕರೆಕ್ಟಾಗಿ ಬರೀರಿ. ಅದಾದ ಮೇಲೆ ಈ ಒಂದು ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆ ಕ್ವಶನ್ ಪೇಪರ್ನ ಸೀರಿಯಲ್ ನಂಬರ್ನ ನಾಮಿನಲ್ ರೋಲಲ್ಲಿ ಬರೀಬೇಕು. ಇದನ್ನು ಎಲ್ಲ ಇನ್ವಿಜಿಲೇಟರ್ಸು ಬಹಳ ಜವಾಬ್ದಾರಿಯಿಂದ ಬರ್ಸ್ಕೊಳ್ತಾರೆ. ಬರ್ಸ್ಕೊಂಡಿಲ್ಲ ಅಂತಂದ್ರೂ ಕೂಡ ನೀವು ನೆನಪು ಮಾಡಿ ಬರೆದು ಬರಲೇಬೇಕು, ನೆನಪಿರಲಿ. ಸೊ ನೀವು ಸೈನನ್ನು ಮಾಡಿರ್ತೀರಿ, ಆ ಸೈನನ್ನು ಕಂಪೇರ್ ಮಾಡಿ ನೋಡ್ತಾರೆ. ಸೊ ಅದನ್ನೆಲ್ಲ ಮಾಡ್ತಾರೆ, ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಾದಮೇಲೆ ಮುಂದೆ 10:40ಕ್ಕೊಂದು ಬೆಲ್ ಆಗ್ತದೆ, ಮಧ್ಯಾಹ್ನ 2:40ಗೆ ಬೆಲ್ ಆಗ್ತದೆ. ಆವಾಗ ನೀವು ಕ್ವಶನ್ ಪೇಪರ್ನ ಓಪನ್ ಮಾಡಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಆ ಕಡೆ ಈ ಕಡೆ ಏನು ನೋಡೋದಕ್ಕೆ ಹೋಗಬೇಡಿ, ಕಾಪಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ A1 B1 B2 C2 ವರ್ಷನ್ ಇದೆ. ಇದು ಎನ್ಯುವಲ್ ಎಕ್ಸಾಮಿನೇಷನ್ ಅಲ್ಲ, ಗೊತ್ತಿರಲಿ. ಅಂದರೆ ಬೋರ್ಡ್ ಎಕ್ಸಾಮ್ ಅಲ್ಲ. ನಿಮ್ಮಷ್ಟಕ್ಕೆ ನೀವು ಪೇಪರ್ ತಲೆ ಕೆಳಗೆ ಹಾಕಿ ಬರೆಯೋದು ಸ್ಟಾರ್ಟ್ ಮಾಡಿಬಿಡೋದು. ಅದಾದಮೇಲೆ 11:10ಗೆ ಒಂದು ಬೆಲ್ ಆಗ್ತದೆ, ಹಾಫ್ ಆನ್ ಅವರ್ ಆಯಿತು ಅಂಥೇಳಿ. ಸೊ 11:30ಗೆ ಒಂದು ಬೆಲ್ ಆಗ್ತದೆ, 20 ನಿಮಿಷ ಬಾಕಿ ಉಳಿದಿದೆ, ಅಂದರೆ 20 minutes ಆರ್ ಲೆಫ್ಟ್ ಅಂಥೇಳಿ. ಫೈನಲಿ 11:45ಗೆ ಒಂದು ಬೆಲ್ ಆಗ್ತದೆ. 11:45ಗೆ 5 minutes ಉಳಿದಿದೆ ಅಂಥೇಳಿ ಒಂದು ಬೆಲ್ ಹೊಡಿತದೆ. ಆವಾಗ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಕ್ವಶನ್ ಬಿಟ್ಟಿದ್ದೀರಾ ನೋಡ್ಕೊಳ್ಳಿ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಲ್ವಾ. ಸೊ ಯಾವುದಾದ್ರು ಕ್ವಶನ್ ಬಿಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ, ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಎಲ್ಲದೂ ಆಗಿದೆ ಅಂತ ಅಂದರೆ ಎಲ್ಲ ಕ್ವಶನ್ 60 ಕ್ವಶನ್ಸ್ಗಳು ಮಾರ್ಕ್ ಆಗಿದೆ ಅಂತ ಅಂದರೆ ಸೊ ಕೆಳಗಡೆ ಇರುವಂಥ ಕಾರ್ಬನ್ ಕಾಪಿಯನ್ನು ಕರೆಕ್ಟಾಗಿ ಕಟ್ ಮಾಡಿ ನಿಮ್ಮ ಹತ್ತಿರ ಇಟ್ಕೊಂಡಿರಿ. ಓಕೆ, ಕೆಳಗಡೆ ಇರುವಂತಹ ನಿಮ್ಮ ಒಂದು ಕಾಪಿ, ಸ್ಟೂಡೆಂಟ್ಸ್ ಕಾಪಿ ಅಂತ ಹೇಳ್ತಾರೆ, ಕಾರ್ಬನ್ ಕಾಪಿ ಇರ್ತದೆ, ಅದನ್ನು ಕರೆಕ್ಟಾಗಿ ಕಟ್ ಮಾಡಿ. OMR ಶೀಟ್ಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ಆ ರೀತಿಯಾಗಿ ಅದನ್ನು ಕಟ್ ಮಾಡಿ ನಿಮ್ಮ ಹತ್ತಿರ ಅದನ್ನು ಕರೆಕ್ಟಾಗಿ ಇಟ್ಕೊಂಡಿರಿ. 11:50ಕ್ಕೆ ಏನು ಬೆಲ್ ಆಗ್ತದೆ ಮತ್ತು ಆಫ್ಟರ್ನೂನ್ 3:50ಗೆ ಏನು ಬೆಲ್ ಆಗ್ತದೆ, ಇಮ್ಮಿಡಿಯೇಟಾಗಿ ಇನ್ವಿಜಿಲೇಟರ್ಸ್ಗಳು ನಿಮ್ಮ OMR ಇಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನೆಲ್ಲ ಇಸ್ಕೊಂಡು ಹೋಗ್ತಾರೆ. ಕ್ವಶನ್ ಪೇಪರ್ನ ನೀವೇ ತೊಗೊಂಡು ಬರ್ಬೋದು. ಗೊತ್ತಿರಲಿ, ಒಂದು ಸಾರಿ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋದ ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಹೊರಗೆ ಬಿಡೋದಿಲ್ಲ. ಸೊ ಅಂತಹ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಿಮ್ಮನ್ನು ವಾಶ್ರೂಮಿಗೆ ಬಿಡ್ತಾರೆ, ಹೊರತು ಬಿಡೋದಿಲ್ಲ. ಯಾಕಂದರೆ 1 ತಾಸು 20 ನಿಮಿಷ ಎಲ್ಲವನ್ನು ಕಟ್ಟಿಕೊಂಡು ಎಕ್ಸಾಮಿನೇಷನ್ ಹಾಲ್ ಒಳಗೆ ಕುಳಿತುಕೊಳ್ಳೋದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಾಧ್ಯವಾಗ್ತದೆ. ಓಕೆ, ಸೊ ಅದಕ್ಕೆ ನೀವು ಆರಾಮಿದ್ದೀರಿ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊರಗೆ ಬಿಡೋದಿಲ್ಲ. ಅರ್ಧ ತಾಸು ಮುಂಚೆ ಎಕ್ಸಾಮಿನೇಷನ್ ಪೇಪರ್ ಮುಗೀತು ಅಂತಂದ್ರೆ ನಿಮ್ಮನ್ನು ಹೊರಗೆ ಬಿಡೋದಿಲ್ಲ, ಏನೂ ಮಾಡೋದಿಲ್ಲ. ಅದಕ್ಕೆ ಎಕ್ಸಾಮಿನೇಷನ್ 1 ತಾಸು 20 ನಿಮಿಷ ಏನಿದೆ ನಿಮ್ಮ ಹತ್ರ, ಅಂದರೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ನೀವು 10:30ಇಂದ 11:50 ತನಕ ಏನು ಬರೀತಾ ಇರ್ತೀರಿ. ಸೊ ಅವೆಲ್ಲ ಟೈಮ್ ನೀವು ಅಲ್ಲೇ ಇರಬೇಕಾಗ್ತದೆ. ಅದಾದಮೇಲೆ ಕ್ವಶನ್ ಪೇಪರ್ ಮತ್ತು ನಿಮ್ಮ ಕಾರ್ಬನ್ ಕಾಪಿಯನ್ನು ಇಟ್ಕೊಂಡು ಹೊರಗೆ ಬನ್ನಿ. ಕಾರ್ಬನ್ ಕಾಪಿಯನ್ನು ಇನ್ನೂ 2 ತಿಂಗಳು ರಿಸಲ್ಟ್ ಬರೋ ತನಕ ಕರೆಕ್ಟಾಗಿ ಇಟ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕಾರ್ಬನ್ ಕಾಪಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದು ಸಾರಿ ಬೇಕಾದರೆ ಕಾರ್ಬನ್ ಕಾಪಿಯಲ್ಲಿ ಮತ್ತು ಮೇನ್ ಪೇಪರಲ್ಲಿ ಎಂಟ್ರಿ ಮಾಡಿರೋದು ಕರೆಕ್ಟ್ ಇದೆಯಾ ಅನ್ನೋದನ್ನು ಕಂಪೇರ್ ಮಾಡ್ಕೊಳ್ಳಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದನ್ನೆಲ್ಲ ಮಾಡಿಕೊಂಡ್ರಿ ಅಂತ ಅಂದರೆ ನಿಮ್ಮ ಕೆಲಸ ಅಲ್ಲಿಗೆ ಮುಗೀತದೆ. ರೈಟ್. ಸೊ ಇದರಲ್ಲಿ ಇಡೀ ಒಂದು ಸ್ಟೋರಿಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅಂದರೆ CET ಸಂಖ್ಯೆಯನ್ನು OMR ಶೀಟಲ್ಲಿ ಕರೆಕ್ಟಾಗಿ ಬಬಲ್ ಮಾಡುವಂಥದ್ದು ಪ್ಲಸ್ ವರ್ಷನ್ ಕೋಡನ್ನು ಕರೆಕ್ಟಾಗಿ ಬರೆದು ಬಬಲ್ ಮಾಡುವಂಥದ್ದು.
ಯಾವುದೇ ಕಾರಣಕ್ಕೂ ವೈಟ್ನರ್ ಆಗಲಿ ಅಥವಾ ನಿಮಗೆ ಬ್ಲೇಡ್ ಆಗಲಿ ಅದನ್ನು ಕೆತ್ತಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಯಾವುದೂ ಕೂಡ ನಿಮ್ಮ ಹತ್ತಿರ ಇರುವಂತಹ ಯಾವುದೇ ಚಾನ್ಸಸ್ಗಳು ಕೂಡ ಇಲ್ಲ. ಓಕೆ, ಮುಂದಿನ ವಿಡಿಯೋದಲ್ಲಿ ಡ್ರೆಸ್ ಕೋಡ್ ಏನು, ಏನೇನು ತೊಗೊಂಡು ಹೋಗಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಕ್ವಿಕ್ಕಾಗಿ ಅದನ್ನು ನೋಡೋಣಂತೆ. ಬಟ್ ಈ ಒಂದು ವಿಡಿಯೋದಲ್ಲಿ ಬೆಲ್ ಟೈಮಿಂಗ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಅದ್ರ ಜೊತೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೂ ಕೂಡ ಹೇಳಿದ್ದೀನಿ. ದಯವಿಟ್ಟು ಅದನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮಿನೇಷನ್ಗೆ ಹೋಗಿ. ಆಲ್ ದ ಬೆಸ್ಟ್ ಟು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.